ಅಡ್ಗೆ ಬರಲ್ಲ, ಮನೆ ಮುಂದೆ ಅಚ್ಚುಕಟ್ಟಾಗಿ ಒಂದ್ ರಂಗೋಲಿ ಹಾಕಕ್ ಬರಲ್ಲ. ಎಂಥ ಜನ್ಮನೇ ನಿಂದು. ಥೂ. ಕಲ್ಯಾಣಿ, ಮನೆ ಸಮಸ್ಯೆಗಳು ಏನಿದ್ರು ಅದು ಮನೆ ದಾಟಿ ಹೊರಗಡೆ ಹೋಗ್ಬಾರ್ದು. ನೀನ್ ಹೋಗಿ ರಂಗೋಲಿ ಹಾಕಮ್ಮ. ಹೌದು, ಅವ್ರ ಸೊಸೆ ಇರೋವಾಗ ನಾನ್ ಹಾಕಿದ್ರೆ ನಮ್ಮತ್ತೆ ಸುಮ್ನೆ ಇರ್ತಾರಾ? ನನ್ನ ಮೊಮ್ಮಗಳಾಗಿ ಮನೆ ಮುಂದೆ ರಂಗೋಲಿ ಹಾಕು, ಹೋಗು. ಭಾವನಾಗಿ ನಾನು ಕೂಡ ಸಹಾಯ ಮಾಡ್ತೀನಿ. ಬಾ ಕಲ್ಯಾಣಿ. ನೀವು ಸಹಾಯ ಮಾಡೋದು ಅಂದ್ರೇನು? ನಿನ್ ಗಂಡನಾಗಿ ತಪ್ಪು, ಅವಳಿಗೆ ಭಾವನಾಗಿ ಸಹಾಯ ಮಾಡೋದು ತಪ್ಪಲ್ವಲ್ಲ? ಅದೇನೋ ನನ್ಗೆ ಸಹಾಯ ಮಾಡ್ಬೋದಲ್ಲ. ಆಗಲ್ಲ. ಹೆಂಡತಿಗೆ ಗಂಡ ಅಡಿಗೆ ಮನೇಲಿ ಸಹಾಯ ಮಾಡಬಹುದೇ ಹೊರತು ಮನೆ ಮುಂದೆ ರಂಗೋಲಿ ಹಾಕಕ್ ಸಹಾಯ ಮಾಡಬಾರ್ದು. ಅದೇನ್ ರೂಲು? ಅದ್ ಹಾಗೇನೆ. ಎಲ್ಲ ಕಡೆ ಗಂಡ ಹೆಂಡತಿ ಸೇರ್ಕೊಂಡು ಅಡ್ಗೆ ಮಾಡೋದನ್ನ ನೋಡಿದೀವಿ, ಆದ್ರೆ ರಂಗೋಲಿ ಹಾಕೋದನ್ನ ನೋಡಿದೀವಾ? ಸೂಪರ್ ಅಮ್ಮ, ಅದಕ್ಕೆ ನಾನು ನಿನಗೆ ಸಹಾಯ ಮಾಡಲ್ಲ. ಅವಳ ಹೊಗಳ್ತಿರಲ್ಲ. ಅಂದವಾದ ಕೆಲಸನ ಅಂದವಾಗಿದೆ ಅಂತ ಎಂಕರೇಜ್ ಮಾಡಲಿಲ್ಲ ಅಂದ್ರೆ ಅದು ತಪ್ಪು. ಕಲ್ಯಾಣಿ, ಕಲ್ಯಾಣಿ, ಬಣ್ಣ ಹಾಕೋದಕ್ಕೆ ನಾನು ಸಹಾಯ ಮಾಡ್ತೀನಿ. ನೀವು ಹಾಕಿದ್ದು ಸಾಕು, ಎದ್ದೇಳಿ, ನಾನು ಹಾಕ್ತೀನಿ. ಮಧ್ಯದಲ್ಲಿ ಬಿಟ್ರೆ ಹೇಗ್ ಚೆನ್ನಾಗಿರುತ್ತೆ? ಏನು ಪರವಾಗಿಲ್ಲ, ಉಳಿದಿದ್ದು ನಾನ್ ಪೂರ್ತಿ ಮಾಡ್ತೀನಿ. ಕಲ್ಯಾಣಿ, ಅರ್ಧ ರಂಗೋಲಿ ನಿಂದು, ಅರ್ಧ ರಂಗೋಲಿ ನಂದು. ಹೇಳು ಹೇಳು.
ಇಲ್ಲೋಡೆ, ಅವಳನ್ನ ನೋಡೋದನ್ನ ಬಿಟ್ಟು ನೀನ್ ಇನ್ಯಾವ ಕೆಲ್ಸಕ್ಕೂ ಬರಲ್ಲ ಅನ್ನೋದು ಅರ್ಥ ಆಯ್ತು. ಇವನ್ ತಿಕ್ಕ ತೊಳಿ. ಚಿಚಿ, ನಾನಾ? ಹೆತ್ತಿರೋದ್ ನೀನೇ ಅಲ್ವಾ? ಚಿಚಿ ಅಂತಿದ್ಯಲ್ಲ. ನಾನ್ ಹೆತ್ತಿರೋ ಮಗ ಅಂತ ಕೋರ್ಟಲ್ಲಿ ಕೇಸ್ ಹಾಕಿ ಆರ್ಡರ್ ತಗೊಂಡಿದ್ಯಲ್ಲ, ನೀನ್ ತೊಳಿದೆ ನಾನ್ ತೊಳಿಯಕ್ಕಾಗತ್ತಾ? ತೊಳಿ. ಬಾಲಾಜಿ, ಇವ್ನ ಎತ್ಕೋ. ಬಾರೋ. ಕೊಡಿ ಅಮ್ಮರೆ. ಏಯ್, ಏನೇ ಏನ್ ಮಾಡ್ತಿದ್ಯಾ? ಕಾಲ್ ತೊಳೆಯೋದಕ್ಕೆ ಪೈಪ್ ತಗೊಂಡ್ ಬರ್ತಾ ಇದೀಯ ನೀನು? ಏನ್ ಮಾಡ್ತಿದ್ಯಾ ನೀನು? ಕೈಯಲ್ಲಿ ತೊಳಿಬೇಕು. ಅದು ಕೂಡ ಗೊತ್ತಿಲ್ದಿರೋ ನೀನ್ ಯಾವ ತಾಯಿ? ಏನ್ ನೋಡ್ತಿದ್ಯಾ? ಬಂದ್ ತೊಳಿ. ನೀರಿಂದ ಹೊರಗೆ ಬಿದ್ದಿರೋ ಮೀನಿನ ಹಾಗೆ ವಿಲ್ವಿಲ ಅಂತ ಒದ್ದಾಡ್ತಿದಿರಲ್ಲ ಮೊರೆ, ಬೇಗ ಮಾಡಿ, ಇಲ್ಲ ಅಜ್ಜಿ ಕೋಪ ಮಾಡ್ಕೋತಾರೆ. ಸರಿಯಾಗಿ ತೊಳಿ. ಅಮ್ಮ, ಅದು ಪಾತ್ರೆ ಅಲ್ಲ, ಮಗು ಅಳ್ತಾ ಇದೆ, ಸ್ವಲ್ಪ ನಿಧಾನಕ್ಕೆ ತೊಳಿರಿ. ಹುಷಾರಾಗಿ ಡೈಪರ್ ಹಾಕಿ ಅಮ್ಮವ್ರೆ. ನೀನ್ ಏನ್ ಕೆಲ್ಸ ಮಾಡಕ್ ಬಂದಿರೋದು? ಮಾಡ್ತಿರೋದೇನು? 2 ವಾರದಲ್ಲಿ ಏನೋ ಮಾಡೋಣ ಅನ್ಕೊಂಡು ಪರ್ಮನೆಂಟ್ ಆಗಿ ಮನೆ ಕೆಲ್ಸದೊಳಾಗೋಗಿದ್ಯಾ. ಇಲ್ಲಿ ನಾನು ಹೇಗಿರ್ತೀನಿ ಅಂತ ನೋಡೋದಕ್ಕೆ ಕೋರ್ಟಿಂದ ಒಬ್ರು ಇಲ್ಲಿಗೆ ಬರ್ತಾರೆ. ಅದಕ್ಕೆ ನಾನು ಏನು ಮಾಡಕ್ಕಾಗಲ್ಲ. ಕೆಲವು ದಿನ ಸಹಿಸ್ಕೋಬೇಕು. ನಾನಿಲ್ಲಿ ಯಾವ ರೀತಿ ಕಷ್ಟಪಡ್ತಿದ್ದೀನಿ ಅಂತ ಆ ಬರೋ ವ್ಯಕ್ತಿಗೆ ಗೊತ್ತಾದ್ರೆ ಫ್ಯಾಮಿಲಿ ಪೂರ್ತಿ ಸಿಕ್ಕಾಕೋತಾರೆ. ಅದಕ್ಕೆ ಎಲ್ಲ ಸಹಿಸ್ಕೋತಿದ್ದೀನಿ. ಅಯ್ಯೋ, ಮಗು ಅಳ್ತಾ ಇದ್ದಾನೆ, ಏನಾಯ್ತೋ ಏನೋ. ಏಯ್, ತಿನ್ನು 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 ಅಂದ್ರೆ ತಿನ್ನು. ಇರು ಕಲ್ಯಾಣಿ, ನೀನೀಗ ಹೋದ್ರೆ ನಿನ್ಗೇನಾದ್ರೂ ಒಂದು ಹೇಳ್ತಾನೆ ಇರ್ತಾಳವಳು. ನಾನು ಮಾಡೋದು ಮನೆಯವ್ರಿಗೆ ಅನ್ಕೊಂಡ್ರೆ ನಿನ್ಗೂ ಇಷ್ಟ ಆಗಲ್ವಾ? ಏನ್ ಬೇಕೋ ನಿಂಗೆ? ತಿನ್ನು. ಅಬ್ಬೋ, ಇನ್ನೇನ್ ಬೇಕೋ ನಿಂಗೆ? ಮಗುಗೆ ಹಶ್ವಾಗಿ ಅಳ್ತಾ ಇದ್ದಾನಮ್ಮ. ಏನೋ ಒಂದಿನ ತಿನ್ನಿಸ್ಬಿಟ್ಟು ಬರ್ತೀನಿ. ಈಗಲೇ ಸಂಪದ ನಿನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾಳಮ್ಮ. ಏನಾದ್ರೂ ಅವಕಾಶ ಸಿಕ್ಕತ್ತಾ ಅಂತ ಕಾಯ್ತಿರ್ತಾಳೆ. ಸುಮ್ನೆ ರಗಳೆ ಮಾಡ್ತಾಳೆ ನೋಡು. ಬೇಡ ಕಲ್ಯಾಣಿ. ಮಗು ಹಾಗೆ ಅಳ್ತಾ ಇದ್ರೆ ನೋಡ್ಕೊಂಡು ಸುಮ್ನೆ ಹೇಗಿರ್ಲಮ್ಮ? ಏನು ಮಾಡೋಕ್ಕಾಗಲ್ಲ ಕಲ್ಯಾಣಿ, ಸಮಾಧಾನ ಮಾಡ್ಕೊ. ಕಂದ, ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ, ಸುಮ್ನಿರು. ಹಸ್ವಾಗ್ತಿದ್ಯಾ? ಸುಮ್ನಿರು. ಕಲ್ಯಾಣಿ, ಹಸ್ವಾಗ್ತಿದ್ಯಾ ಕಂದ? ಸುಮ್ನಿರು. ತಿನ್ನು. ಇದೇನಮ್ಮ ನೀನ್ ತಿನ್ನಿಸ್ತಾ ಇದ್ಯಾ? ನೀನ್ ಮಾಡ್ಬೇಕಾಗಿರೋ ಕೆಲಸನ ಅತ್ತೆಮ್ಮ ಮಾಡ್ತಾ ಇದಾರೆ. ಮಾತಾಡದೆ ನೋಡ್ತಾ ಇರು. ಏನು ನೀವು ತಿನ್ನಿಸ್ತಾ ಇದ್ದೀರಾ? ಮತ್ತೆ ಮಗುಗೇನ್ ಬೇಕೋ ನೋಡ್ಕೊಳ್ದೇನೆ ನಿನ್ಗೇನ್ ಬೇಕೋ ಅದನ್ನ ಕೊಟ್ರೆ
ನನ್ನ ಮಗು ನನ್ನಿಷ್ಟ. ಏನ್ ನಿನ್ ಮಗು? ನಿನ್ ಮಗು ಅಂತ ಹೊಟ್ಟೆ ತುಂಬಾ ಊಟ ಕೂಡ ಮಾಡ್ಸೋಕ್ ಬಿಡಲ್ವಾ? ನಾನ್ ತಿನ್ನಿಸ್ಕೋತೀನಿ. ನನ್ ಮಗುಗೆ ನೀವೇನ್ ತಿನ್ಸೋದು? ಹುಚ್ಚುಚ್ಚಾಗಿ ಮಾತಾಡ್ಬೇಡ. ನೀನ್ ತಿನ್ಸೋದು ಇಷ್ಟ ಆಗದೆ ಮಗು ತಿಂಡಿ ತಿನ್ಲಿಲ್ಲ ಅಂದ್ರೆ ಅವನೇನಾಗ್ಬೇಕು? ತಿನ್ಲಿಲ್ಲ ಅಂದ್ರೆ ಹೋಗ್ತಾನೆ. ನಿಮ್ಗೇನ್ ಕಷ್ಟ? ಸಂಪದ ಏನೇ ಬೊಗಳ್ದೆ ನೀನು? ನಿನ್ನ ಬಿಡೆ. ಹಸುಗೋಸನ್ ಇಟ್ಕೊಂಡು ಹಾಗೆಲ್ಲ ಮಾತಾಡ್ತೀಯಾ? ನನ್ನ ಮಗುಗೆ ನಾನು ಇಷ್ಟ ಬಂದಾಗ ಅನ್ಕೋತೀನಿ. ಅದನ್ನ ಕೇಳೋದಕ್ಕೆ ನೀನ್ ಯಾರು? ಬಿಟ್ಟು ಓಡೋಗಿದ್ದವಳು ನೀನು. ಮೊಡ್ಲಲ್ಲಿ ಇಟ್ಕೊಂಡು ಪ್ರೀತಿಯಿಂದ ಬೆಳೆಸ್ತವಳು ನಾನು. ನನ್ ಮಗು ವಿಷಯದಲ್ಲಿ ಕೆಟ್ಟದಾಗಿ ಏನಾದ್ರೂ ಮಾತಾಡಿದ್ರೆ ನಿನ್ನ ಕೊಂದು ಹಾಕ್ಬಿಡ್ತೀನಿ. ಅಮ್ಮ, ನನ್ನ ಹೆಸರು ಕರುಣಾಕರ್ ರಾವ್. ಯಾವ ವಿಷಯನಾದ್ರೂ ತೀಕ್ಷ್ಣವಾಗಿ ಪರಿಶೀಲಿಸ್ತೀನಿ. ಅದಕ್ಕೆ ಕೋರ್ಟ್ ಪರವಾಗಿ ಬಂದಿದ್ದೀನಿ. ಓ ಹೌದಾ? ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ಬನ್ನಿ ಬನ್ನಿ ಬನ್ನಿ. ಆಗ್ಲಿ, ನಡೀರಿ. ನನ್ ಕಂದನ್ ವಿಷಯದಲ್ಲಿ ಹಾಗೆಲ್ಲ ಮಾತಾಡೋದಕ್ಕೆ ನಿನಗೆ ಎಷ್ಟು ಧೈರ್ಯ ಇರ್ಬೇಕು? ಸಾಯಿಸ್ಬಿಡ್ತಿದ್ದಾಳೆ. ಯಾರನ್ನ ಸಾಯಿಸ್ತಿದ್ದಾರೆ? ನನ್ನನ್ನ ಕೋರ್ಟ್ ಅವ್ರು ಕಳ್ಸಿದ್ದಾರೆ. ಯಾರನ್ನ ಸಾಯಿಸ್ತಿದ್ದಾರೆ? ಸಂಪದ, ಸ್ವಲ್ಪ ತಡ್ಕೊಮ್ಮ, ಕಮ್ಮಿ ಆಗ್ಬಿಡುತ್ತೆ. ಕಲ್ಯಾಣಿ, ಸ್ವಲ್ಪ ಮೆಲ್ಲಗೆ ಹಚ್ಚಮ್ಮ. ಇದಕ್ಕೂ ಮುಂಚೆ ಏನ್ ನಡೀತು, ಇವಾಗ ಏನ್ ನಡೀತಿದೆ, ಇನ್ನು ಮುಂದೆ ಏನ್ ನಡೆಯುತ್ತೆ, ಈ ಕರುಣಾಕರ್ ರಾವ್ಗೆ ತೀಕ್ಷ್ಣವಾಗಿ ಹೇಳಿ. ಏನ್ ನಡೀತಮ್ಮ? ಹೇಳಮ್ಮ. ಅಮ್ಮ ಹೇಳು. ಸರ್, ಅದು ನಮ್ ಸಂಪದಾಗೆ ಕೈ ಉಳುಕಿ ನೋವಲ್ಲಿ ಒದ್ದಾಡ್ತಾ ಇದ್ದಾಳೆ. ಅದಕ್ಕೆ ಆಯಿಲ್ ಹಾಕಿ ಮಸಾಜ್ ಮಾಡ್ತಾ ಇದ್ದೀನಿ. ಹೌದು ಸರ್, ಕಡಿಮೆ ಆಗ್ಬಿಡುತ್ತಮ್ಮ, ಕಡಿಮೆ ಆಗುತ್ತೆ. ನನ್ ಬಗ್ಗೆನೇ ಅಲ್ವಾ? ನಾನ್ ನಿನ್ಗೆ ತೋರ್ಸೋ ಪ್ರೀತಿ ಬಗ್ಗೆನೇ ಅಲ್ವಾ? ಇವಾಗ ಹೇಳೋ ಅಗತ್ಯ ಏನಿದೆ? ಸ್ವಲ್ಪ ಸುಧಾರಿಸ್ಕೋ, ಕಡಿಮೆ ಆಗೋಗುತ್ತೆ. ನಿಮ್ಮಿಬ್ಬರನ್ನ ಹೀಗೆ ನೋಡ್ತಾ ಇದ್ರೆ ಯಾರಾದ್ರೂ ಅಕ್ಕ ತಂಗಿ ಅನ್ಕೋತಾರೆ. ಸಂಪದ ಮೇಲೆ ನೀನು ತೋರಿಸ್ತಿರೋ ಪ್ರೀತಿ ನೋಡ್ತಾ ಇದ್ರೆ ನನಗೆ ಕಣ್ಣಲ್ಲಿ ನೀರೇ ಬರ್ತಾ ಇದೆಯಮ್ಮ. ಇವಳು ಸ್ವಂತ ಅಕ್ಕ ಅಲ್ಲದೆ ಹೋದ್ರು ಇವಳನ್ನೇ ತನ್ನ ಅಕ್ಕ ಅನ್ಕೊಂಡು ಜೀವನ ಮಾಡ್ತಿದ್ದಾಳೆ ನನ್ನ ಮಗಳು. ಅಯ್ಯೋ, ಯಾಕಮ್ಮ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟೆ? ತಗೋ, ಹಚ್ಚು, ಮುಂದುವರ್ಸು. ಕಡಿಮೆ ಆಗ್ಬಿಡುತ್ತೆ ಸಂಪದ, ಕಡಿಮೆ ಆಗುತ್ತೆ. ಯಾಕೆ ನಿಲ್ಲಿಸ್ತೆ ಕಲ್ಯಾಣಿ? ನೀನ್ ಮುಂದುವರ್ಸು. ಅಪ್ಪ, ಏನಾಯ್ತು? ಪಾಪ ಸಂಪದಗೆ ಕೈ ಉಳುಕಿರೋದಕ್ಕೆ ಕಲ್ಯಾಣಿ ತನ್ನ ಪ್ರೀತಿಯಿಂದ ಆ ನೋವು ಕಡಿಮೆ ಮಾಡ್ಬೇಕು ಅಂತ ನೋಡ್ತಾ ಇದ್ದಾಳೆ. ಆ ಹುಡುಗಿ ಮೇಲೆ ನೀವಿಟ್ಟಿರೋ ಪ್ರೀತಿ ನೋಡ್ತಿದ್ರೆ ನನ್ನ ಕಣ್ಣಲ್ಲಿ ನೀರ್ ಬರ್ತಾ ಇದೆ.
ಸರ್ ಪರವಾಗಿಲ್ಲಮ್ಮ, ಸ್ವಲ್ಪ ಸುಧಾರಿಸ್ಕೋ. ಕಡಿಮೆ ಆಗೋಗುತ್ತೆ. ನಿಮ್ಮನ್ನ ಹೇಗ್ ನೋಡ್ಕೋತಿದಾರೋ ನೋಡ್ ಹೋಗೋಣ ಅಂತ ಬಂದೆ. ನೀವ್ ಹೇಳ್ದಾಗೇನೆ ಟೈಮಿಗೆ ಬಂದಿದ್ದೀನಮ್ಮ. ಅಂದ್ಲಾ? ಅಂದೇನೆ ಯಾಕಿರ್ತಾಳೆ ಅಮ್ಮ ಕಲ್ಯಾಣಿ. ನನ್ನ ಹೆಂಡತಿ ಕೂಡ ಕೈ ನೋವು ಅಂತಿದ್ದಾಳೆ. ನಿನ್ ಕೆಲ್ಸ ಆದ್ಮೇಲೆ ಆ ಎಣ್ಣೆ ನನಗೂ ಕೊಡಮ್ಮ, ನಾನು ಸ್ವಲ್ಪ ಮಸಾಜ್ ಮಾಡ್ತೀನಿ. ಸ್ವಲ್ಪ ತಾಳ್ಮೆ ಇದ್ದಿರು ಸಂಪದ, ಇನ್ನೇನಾಗೋಗುತ್ತೆ. ನಾನೊಂದು ಗಂಟೆ ಇದ್ದು ಹೋಗ್ತೀನಮ್ಮ. ಸರ್ ಸರ್ ಅದು ಗಂಟೆ ಅಲ್ದೇ ಇದ್ರೆ ಒಂದಿನ ಇರಿ, ಯಾರು ಬೇಡ ಅಂದ್ರು? ಯಾಕಮ್ಮ, ಅನ್ನ ಬೆಂದಿದ್ಯೋ ಇಲ್ವೋ ಅಂತ ಒಂದು ಅಗಳು ನೋಡಿದ್ರೆ ಸಾಕಲ್ವಾ? ನನಗೆ ಈ ಸೀನ್ ನೋಡ್ತಿದ್ದ ಹಾಗೆ ಸಂಪದ ಅವ್ರನ್ನ ಹೇಗ್ ನೋಡ್ಕೋತಿದ್ದೀರೋ ಅಂತ ಅರ್ಥ ಆಗೋಯ್ತು. ಕೈ ನೋವಲ್ವಮ್ಮ? ಕಡಿಮೆ ಆಗುತ್ತೆ ಬಿಡಮ್ಮ. ಸರ್ ನಾನ್ ಮಾತಾಡ್ತಿದ್ದೀನಲ್ಲಕ್ಕ, ನೀನ್ ಯಾಕೆ ಕಷ್ಟ ತಗೊಳ್ತೀಯಾ? ಈ ಕಡೆ ತಿರುಗಿಸಿದ್ದು ಆಗೋಯ್ತು, ಆ ಕಡೆ ಒಂದ್ 4 ರೌಂಡ್ ತಿರುಗಿಸಿದ್ರೆ ಕಡಿಮೆ ಆಗತ್ತೆ. ನಿಲ್ಸಿ ನಿಲ್ಸಿ ನಿಲ್ಸಿ. ಕೊಡೋ ಅಂತ ಯಾವ ಟ್ರೀಟ್ಮೆಂಟ್ ಕೊಡೋ ಅವಶ್ಯಕತೆ ಇಲ್ಲ. ಸರ್ ಸಂಪದ, ಇದು ಪ್ರೀತಿ ಅಂದ್ರೆ ಏನಾಗಲ್ಲ, ಏನೂ ಆಗಲ್ಲ. ಸುಮ್ನಿರು. ನೀವು ಆ ಒಂದು ಹಗ್ಗಲ್ಲಿ ನನ್ನಲ್ಲಿರೋ ಆತಂಕನ ದೂರ ಮಾಡಿದ್ರಿ. ಅದೇ ಅನುಮಾನ ದೂರ ಮಾಡಿದ್ರಿ. ಕಡಿಮೆ ಆಗತ್ತೆ. ಯಪ್ಪ, ಎಲ್ರೂ ಇವ್ರ ಮುಂದೆ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ದಾರೆ. ನಾನು ಕೂಡ ಚೆನ್ನಾಗಿ ಆಕ್ಟ್ ಮಾಡಿ ಒಳ್ಳೆವಳು ಅಂತ ಅನ್ಸ್ಕೋಬೇಕು. ಏನಾಗಲ್ಲ ಸಂಪದ, ಏನೂ ಆಗಲ್ಲ. ಇಲ್ ನೋಡಿ, ನನ್ ಸೊಸೆ ಆರೋಗ್ಯಕ್ಕೆ ಒಳ್ಳೇದು ಅಂತ ವನಮೂಲಿಕೆಯಿಂದ ತಯಾರು ಮಾಡಿರೋ ಕಾಫಿ ಕುಡಿಸ್ತಾ ಇದ್ದೀನಿ. ನಾನು ಅವಳ ಅತ್ತೆ ಅಲ್ಲ, ಅಮ್ಮನ್ ತರ ನೋಡ್ಕೋತಾ ಇದ್ದೀನಿ. ಗೊತ್ತಾಗ್ತಾನೆ ಇದೆಯಮ್ಮ, ಈ ಮನೇಲಿರೋರೆಲ್ರು ದೇವತಾ ಸ್ವರೂಪರು ಅಂತ. ಸಂಪದ, ಈ ಕಾಫಿ ಕುಡಿಯಮ್ಮ. ಕುಡಿಯಮ್ಮ, ಕುಡಿ ಸ್ವಲ್ಪ. ಆಯ್ತಾ, ಆಗೋಯ್ತು. ಅಯ್ಯೋ ಸಂಪದ, ಹೊರಗಡೆ ಹಸುಗಳು ಕೂಗ್ತಾವೆ. ಅವು ಕುಡಿಸೋ ಮುಸ್ರೆ ಏನಾದ್ರು ತಂದ್ಬಿಟ್ರೆ ಹೇಗೆ? ಬಾಯಿ ಮುಚ್ಚ ಸಾಕು.